ಅಫ್ಕೋರ್ಸ್ ಅಮೃತ ನಾಯ್ಡು ಅವರೇ ಹೇಳ್ತಾರೆ ನಿಮ್ ಬಗ್ಗೆ ಸಮಾಜದಲ್ಲಿ ಹೆಣ್ಮಕ್ಳು ಹೀಗೆ ಇರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಕೊನೆ ವೀಕ್ ಅಲ್ಲಂತೂ ನಾವು ಒಬ್ಬ ಹಠವಾದಿ ಮತ್ತೆ ಛಲಗಾರ್ತಿ ಹೆಣ್ಣು ಮಗಳನ್ನ ನೋಡಿದ್ವಿ. ನಿಜವಾಗ್ಲೂ ಸಖತ್ ಖುಷಿ ಆಯ್ತು. ಕಿಚ್ಚನ ಚಪ್ಪಾಳೆ ಬಂದಾಗಂತೂ ಎಲ್ರು ವಿಷಲ್ ಆಗ್ತಾ ಇದ್ರು ಹೆಣ್ಮಕ್ಳು, ಸುಮಾರು ಹೆಣ್ಮಕ್ಳು ನಿಮ್ಮನ್ನ ಇಷ್ಟಪಡುವಂತವ್ರು. ಸೊ ಮೇಡಮ್, ನಿಮ್ಮಲ್ಲಿ ಒಂದು ಛಲ ಇತ್ತು, ಕಿಚ್ಚನ ಚಪ್ಪಾಳೆ ನಾನು ತಗೊಂತೀನಿ ಅಂತ. ಎಲ್ಲೋ ಅದೊಂದ್ ಕಡೆ ಆಗ್ತಾ ಇರ್ಲಿಲ್ಲ, ಎಲ್ಲ ಟೈಮಲ್ಲೂ ನಿಮ್ ಟ್ರ್ಯಾಕ್ ಹಳಿ ತಪ್ತಾ ಇತ್ತು. ಸೊ ಆ ಮೂಮೆಂಟ್ ಹೇಗಿತ್ತು ಅದನ್ನ ತಗೊಂಡಾಗ ಅಂತ? ಯಾಕಂದ್ರೆ ಸುದೀಪ್ ಸರ್ ಯಾವ ತರ ನಿಮ್ಗೆ ಒಂದು ಮೈಲೇಜ್ ಕೊಟ್ರು ಅಂತ ಅಂದ್ರೆ ಮೇ ಬಿ ಯಾವ ಹೀರೋಯಿನ್ಗೂ ಕೊಟ್ಟಿಲ್ಲ ಅದರ ಮೈಲೇಜ್. ಹೌದು, ಅದೌದು. ಆದ್ರೆ ಪ್ರತಿ ವಾರನೂ ವೀಕೆಂಡ್ ಅಲ್ಲಿ A1 ಆಗ್ತಿದ್ ನಾನು, ಅದನ್ನು ಕೂಡ ನಾನು ಮರೆಯಂಗಿಲ್ಲ. ಬಟ್ ಪ್ರತಿ ಸಲನೂ ಕೂಡ ಆ ವೇದಿಕೆಯಲ್ಲಿ ನಮ್ಮನ್ನು ತಿದ್ದುತ್ತಾ ಇದ್ರು. ನಾವ್ ಏನೇ ಹೊರಗಡೆ ಏನೇ ಐಡೆಂಟಿಟಿ ಇಟ್ಕೊಂಡು ಹೋಗಿದ್ರು ಬಿಗ್ ಬಾಸ್ ಅಲ್ಲಿ ನಾವು ಸ್ಪರ್ಧಿಗಳೇ. ಬಟ್ ನಮ್ಗೆ ಸುದೀಪಣ್ಣ ಬಂದು ಹೇಳೋ ಒಂದೊಂದು ಮಾತಲ್ಲಿ ತುಂಬಾ ಸೂಕ್ಷ್ಮತೆಗಳಿರ್ತಾ ಇತ್ತು. ಎಲ್ಲವನ್ನ ಅರಿತುಕೊಂಡು ಬಹುಶಃ ನೀವು ಹೇಳ್ದಾಗ ಇನ್ನೂ 1 ವಾರ 2 ವಾರ ಕಾಲಾವಕಾಶ ನನಗೆ ಸಿಗ್ಬೇಕಿತ್ತು ಅನ್ಸುತ್ತೆ. ಬಟ್ ಆದ್ರೂ ಕೂಡ 16 ವಾರ ಆ ಮನೆ ನನ್ನನ್ನು ಉಳಿಸ್ಕೊತು ಅಂದ್ರೆ ನಾನು ಏನೋ ಆ ಮನೆಗೆ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಆ ಮನೆ ನನ್ನನ್ನು ಉಳಿಸ್ಕೊಂಡಿದ್ದು. ಸರಿನೋ ತಪ್ಪೋ ಅವೆಲ್ಲ ಗೊತ್ತಿಲ್ಲ. ಬಟ್ ಖಂಡಿತ ಆ ಮನೆಗೆ ನನ್ನನ್ನು ನಾನು ಅರ್ಪಿಸ್ಕೊಂಡಿದ್ದೆ ಅನ್ನೋದು ತುಂಬಾ ಖುಷಿಯಾಗಿ ನಾನು ಹೇಳ್ತೀನಿ. ನೀವ್ ಹೇಳ್ದಾಗೆ ಕಿಚ್ಚನ ಚಪ್ಪಾಳೆ ಎಲ್ರಿಗೂ ದೊಡ್ಡ ಕನಸು. ನಾನು ಆ ಮನೇಲಿ ಕ್ಯಾಪ್ಟನ್ ಆಗ್ಬೇಕು ಅಂತ ತುಂಬಾ ಶ್ರಮ ಪಡ್ತೀನಿ. ಬಟ್ ಕೊನೆಗೂ ಅದಾಗಲ್ಲ. ಬಟ್ ನಾನು ಅಲ್ಲಿರೋ ಅಂತ ಒಂದು ಮೂರ್ತಿ ಇದೆ ತಾಯಿದು, ಅಲ್ಲಿ ನಾನು ಅಮ್ಮನ ಹತ್ರ ಬೇಡ್ಕೋತೀನಿ, ಒಂದು ಶಬ್ದ ಮಾಡ್ತೀನಿ. ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋವರೆಗೂ ನಾನು ನಾನ್ ವೆಜ್ ತಿನ್ನಲ್ಲ, ನನಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೇಕು. ಯಾಕೆ ಅಂತಂದ್ರೆ ಇಡೀ ಮನೆ ನನ್ನ ವಿರುದ್ಧ ನಿಂತ್ಕೊಳ್ಳುತ್ತೆ. ಏನೇ ಒಂದು ಭಾರನ ತಂದು ನನಗೆ ಹಾಕೋದಾಗ್ಬೋದು, ನೀರ್ ತಂದು ನನಗೆ ಹಾಕೋದಾಗ್ಬೋದು, ಅವಮಾನ ಮಾಡೋದಾಗ್ಬೋದು, ಕೆಲವು ಪದ ಬಳಕೆಗಳಾಗ್ಬೋದು, ನಿಂದನೆ ಆಗ್ಬೋದು, ಏಕವಚನ ಆಗ್ಬೋದು, ಅವಮಾನ ಆಗ್ಬೋದು, ಏನೇನು ಮಾಡಬಾರ್ದು ಎಲ್ಲವನ್ನೇ ಇಡೀ ಮನೆ ನನಗೆ ಮಾಡುತ್ತೆ. ಬಟ್ ಅದೆಲ್ಲ ಸಹಿಸ್ಕೊಂಡು ನಾನು ದಿಟ್ಟತನದಿಂದ ಹಠದಿಂದ ನಿಂತ್ಕೋತೀನಿ. ಇಲ್ಲ, ನಾನು ಅಲ್ಲದ ವ್ಯಕ್ತಿತ್ವವನ್ನ ನಾನು ತೋರಿಸ್ಕೋಬಾರ್ದು, ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ನಾನು ಏನೇ ಬಂದ್ರು ನಾನು ತಗೊಳ್ಬೇಕು ಅಂತ ಹೇಳಿ ತುಂಬಾ ನನ್ನಲ್ಲಿ ನಾನು ಬದಲಾವಣೆಗಳು ಮಾಡ್ಕೋತೀನಿ. ಬಟ್ ಅದೆಲ್ಲದಕ್ಕೂ ಉತ್ತರ ನನಗೆ ಇಡೀ ಮನೆ ಉತ್ತಮ ಅಂತ ಕೊಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಡೀ ಕರ್ನಾಟಕ ಜನತೆ ನನ್ನನ್ನು ಪ್ರಶಂಸೆಯನ್ನು ನೀಡ್ತಾರೆ. ಹಾಗೆ ಕಿಚ್ಚನ ಚಪ್ಪಾಳೆ ನನಗೆ ಸಿಗುತ್ತೆ. ಹಾಗಾಗಿ ಅದಕ್ಕಿಂತ ಖುಷಿ ಪಟ್ಟಷ್ಟು ಇದು ನನಗೆ ಇನ್ನೊಂದಿಲ್ಲ. ಬಟ್ ನಾನು ಅಲ್ಲಿರೋ ಅಂತ ಒಂದು ಮೂರ್ತಿ ಇದೆ ತಾಯಿದು, ಅಲ್ಲಿ ನಾನು ಅಮ್ಮನ ಹತ್ರ ಬೇಡ್ಕೋತೀನಿ, ಒಂದು ಶಬ್ದ ಮಾಡ್ತೀನಿ. ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋವರೆಗೂ ನಾನು ನಾನ್ ವೆಜ್ ತಿನ್ನಲ್ಲ, ನನಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೇಕು. ಯಾಕೆ ಅಂತಂದ್ರೆ ಇಡೀ ಮನೆ ನನ್ನ ವಿರುದ್ಧ ನಿಂತ್ಕೊಳ್ಳುತ್ತೆ. ಏನೇ ಒಂದು ಭಾರನ ತಂದು ನನಗೆ ಹಾಕೋದಾಗ್ಬೋದು, ನೀರ್ ತಂದು ನನಗೆ ಹಾಕೋದಾಗ್ಬೋದು, ಅವಮಾನ ಮಾಡೋದಾಗ್ಬೋದು, ಕೆಲವು ಪದ ಬಳಕೆಗಳಾಗ್ಬೋದು, ನಿಂದನೆ ಆಗ್ಬೋದು, ಏಕವಚನ ಆಗ್ಬೋದು, ಅವಮಾನ ಆಗ್ಬೋದು, ಏನೇನು ಮಾಡಬಾರ್ದು ಎಲ್ಲವನ್ನೇ ಇಡೀ ಮನೆ ನನಗೆ ಮಾಡುತ್ತೆ. ಬಟ್ ಅದೆಲ್ಲ ಸಹಿಸ್ಕೊಂಡು ನಾನು ದಿಟ್ಟತನದಿಂದ ಹಠದಿಂದ ನಿಂತ್ಕೋತೀನಿ. ಇಲ್ಲ, ನಾನು ಅಲ್ಲದ ವ್ಯಕ್ತಿತ್ವವನ್ನ ನಾನು ತೋರಿಸ್ಕೋಬಾರ್ದು, ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ನಾನು ಏನೇ ಬಂದ್ರು ನಾನು ತಗೊಳ್ಬೇಕು ಅಂತ ಹೇಳಿ ತುಂಬಾ ನನ್ನಲ್ಲಿ ನಾನು ಬದಲಾವಣೆಗಳು ಮಾಡ್ಕೋತೀನಿ. ಬಟ್ ಅದೆಲ್ಲದಕ್ಕೂ ಉತ್ತರ ನನಗೆ ಇಡೀ ಮನೆ ಉತ್ತಮ ಅಂತ ಕೊಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಡೀ ಕರ್ನಾಟಕ ಜನತೆ ನನ್ನನ್ನು ಪ್ರಶಂಸೆಯನ್ನು ನೀಡ್ತಾರೆ. ಹಾಗೆ ಕಿಚ್ಚನ ಚಪ್ಪಾಳೆ ನನಗೆ ಸಿಗುತ್ತೆ. ಹಾಗಾಗಿ ಅದಕ್ಕಿಂತ ಖುಷಿ ಪಟ್ಟಷ್ಟು ಇದು ನನಗೆ ಇನ್ನೊಂದಿಲ್ಲ.